Hello everyone, welcome to Civil Simplified. Today let us know more about Namaste scheme. So it is a flagship initiative aimed at eliminating manual scavenging and ensuring safe, dignified and sustainable livelihoods for sanitation workers. So the abbreviation of Namaste, it stands for National Action for Mechanized Sanitation Ecosystem. So target beneficiaries ನೀವು ನೋಡಬಹುದು, it is sewer workers, septic tank workers, waste pickers, which was added in the year 2022. So launched in 2023-24. Core objectives ಬಂದು to eliminate manual scavenging, to introduce mechanized systems of sewers and septic tanks, and also to protect the dignity of individuals. ಸೊ ಯಾರೆಲ್ಲ ಈ ಕೆಲಸ ಮಾಡ್ತಾರೆ ಅವ್ರ ಒಂದು ಡಿಗ್ನಿಟಿ ಕೂಡ ಇಂಪಾರ್ಟೆಂಟು. ಅದಕ್ಕೆ ಆದಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್ ಕೂಡ ಇದೆ, ಆರ್ಟಿಕಲ್ 21 ಆಗಲಿ 23 ಆಗಲಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಅ ಕೋರ್ ಆಬ್ಜೆಕ್ಟಿವ್. ಕಮಿಂಗ್ ಟು ಕೀ ಕಾಂಪೊನೆಂಟ್ಸ್, ಒನ್ ಇಸ್ ಮೆಕನೈಸೇಷನ್. ಸೊ ಐ ಆಲ್ರೆಡಿ ಟೋಲ್ಡ್, ರೀಪ್ಲೇಸಿಂಗ್ modern machines and tools. Safety and health alli they have to provide safety guards and masks, and also you can include gloves for all the sewage workers, and also to integrate with Ayushman Bharat. ಯಾಕೆ ಇಂಟಿಗ್ರೇಟ್ ಮಾಡಬೇಕು ಆಯುಷ್ಮಾನ್ ಭಾರತ್ಗೆ ಅಂತಂದರೆ, ಫಾರ್ ದರ್ ಹೆಲ್ತ್ ಕವರ್. ಸೊ ಹೆಲ್ತ್ ಕವರೇಜ್ಗೋಸ್ಕರ ದೇ ಹ್ಯಾವ್ ಟು ಇನ್ಕ್ಲೂಡ್ ದಿಸ್. ಕಮಿಂಗ್ ಟು ಲೈವ್ಲಿಹುಡ್ ಸಪೋರ್ಟ್, ದರ್ ಹ್ಯಾಸ್ ಟು ಬಿ ಪ್ರಾಪರ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್. ಯಾಕೆ ಅಂತಂದರೆ ಯಾವಾಗ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಸ್ಟಾಪ್ ಮಾಡ್ತಾರೋ, ಎಕ್ವಿಪ್ಮೆಂಟ್ಸ್ ಬರುತ್ತೋ, ಅದನ್ನು ಯೂಸ್ ಮಾಡೋಕ್ಕೂ ಸಹ ಗೊತ್ತಿರಬೇಕು. ಸೊ ವಿತೌಟ್ ಪ್ರಾಪರ್ ಟ್ರೈನಿಂಗ್ ಆರ್ ವಿತೌಟ್ ನಾಲೆಡ್ಜ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್, and also to support or promote sanipreneurs. So sanipreneurs is where people who are interested in getting some enterprises or ಏನಾದ್ರು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ತೊಗೊಂಬಂದು ಇದರಲ್ಲಿ ಏನಾದ್ರು ರಿಫಾರ್ಮ್ಸ್ ತೊಗೊಂಬರೋದಕ್ಕೆ ಆಂಟ್ರಪ್ರಿನರ್ಶಿಪ್ನಲ್ಲಿ ಸಪೋರ್ಟ್ ಮಾಡೋದಕ್ಕೆ ಏನಂತೀವಿ, ಸ್ಯಾನಿಟರಿ ಆಂಟ್ರಪ್ರಿನರ್ಶಿಪ್ನ ಸ್ಯಾನಿಪ್ರಿನರ್ಸ್ ಅಂತ ಕರಿತೇವೆ. ಸೊ ಇವ್ರಿಗೂ ಸಹ ಸಪೋರ್ಟ್ ಮಾಡುವಂಥದ್ದು. Coming to constitutional and legal linkages, first thing that is very important is prohibition of employment as Manual Scavenging Act. So 2013. So this is where it prohibits employment as manual scavenging. Next is our constitution, article 21, that is right to life. Which focuses on dignity of individual. So illu sah one of the core objective ade ittu, to ensure every person is having the dignity anta. So next is article 23, which prohibits forced labor. ಸೊ ಇದು ಒಂದು ರೀತಿ ಫೋರ್ಸ್ಡ್ ಲೇಬರ್ ಥರನೇ ಆಗಿಬಿಡುತ್ತೆ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅನ್ನುವಂಥದ್ದು. ಸೊ ಆ ಒಂದು ಫೋರ್ಸ್ಡ್ ಲೇಬರ್ನ ತಡೆಯೋದಕ್ಕೇನೆ ನಮ್ಮ ಆರ್ಟಿಕಲ್ 23 ಇರೋದು, ವಿಚ್ ವಿಲ್ ಪ್ರಾಹಿಬಿಟ್ ಫೋರ್ಸ್ಡ್ ಲೇಬರ್. ನೆಕ್ಸ್ಟ್ ಇಸ್ SC or ST, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್. ಸೊ ದಿಸ್ ಇಸ್ ವೇರ್ ಇಟ್ ಫೋಕಸಸ್ ಆನ್ ಗಿವಿಂಗ್ ಪ್ರೊಟೆಕ್ಷನ್ ಟು vulnerable communities.
ಏನಾಗುತ್ತೆ, ವೆನ್ ಅವರ್ ಅ ಕಮ್ಯುನಿಟಿ ಇಸ್ ವಲ್ನರಬಲ್, ಫಾರ್ ಎಕ್ಸಾಂಪಲ್ SC ST ಆಗಿರಲಿ, ಎಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರುತ್ತೋ, ತುಂಬಾ ವಲ್ನರಬಲ್ ಆಗಿರ್ತಾರೋ, ಅವ್ರನ್ನ ತಗೊಂಬಂದು ಈ ಒಂದು ಫೋರ್ಸ್ ಲೇಬರ್ಗೆ, ಮ್ಯಾನ್ಯಲ್ ಸ್ಕೇವೆಂಜಿಗೆ ಹಾಕುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಆಲ್ರೆಡಿ ನಾವು ನೋಡಿದ್ದೀವಿ ಅದು ನಮ್ಮ ಸಮಾಜದಲ್ಲಿ ಎಷ್ಟೆಲ್ಲ ಅವರು ಕಿರುಕುಳ ಅನುಭವಿಸಿದ್ದಾರೆ ಅಂತ. ಸೊ ಅದಕ್ಕೆ ಈ ಒಂದು ಆ್ಯಕ್ಟ್ ಮೂಲಕ ಏನಾಗುತ್ತೆ, ದಿಸ್ ವಿಲ್ ಪ್ರಿವೆಂಟ್ ದೆಮ್ ಫ್ರಮ್ ಟಾರ್ಗೆಟಿಂಗ್ ದ ವಲ್ನರಬಲ್ ಗ್ರೂಪ್ ಆಫ್ ಪೀಪಲ್. ಸೊ ದಿಸ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಇನ್ ದ ಇಯರ್ 1989. ಸೊ ಇಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲೀಗಲ್ ಲಿಂಕೇಜಸ್ ದಟ್ ವಿಲ್ ಸಪೋರ್ಟ್ getting away from manual scavenging and having the modern technology for the scavenging purposes. Next is social justice. Coming to significance, it addresses caste-based occupational hazards and also it restores dignity of labor. Public health, it reduces exposure to toxic gases and infections. Whenever there is machine and less number of people involved in any of the processes, ಅಲ್ಲಿ ಆಗುವಂಥ ಒಂದು ಟಾಕ್ಸಿಕ್ ಗ್ಯಾಸಸ್ ಇಂದಾಗಲಿ ಇನ್ಫೆಕ್ಷನ್ಸ್ ಇಂದ ದೂರನೇ ಇರ್ತಾರೆ. Coming to economic empowerment, it creates entrepreneurial opportunities, sanipreneurs ಆವಾಗಲೇ ಹೇಳ್ತಿದ್ದೆ. ಆ್ಯಂಡ್ ಗವರ್ನೆನ್ಸ್ ರಿಫಾರ್ಮ್ಸಲ್ಲಿ ಇಟ್ ಮೂವ್ಸ್ ಟುವರ್ಡ್ಸ್ ಟೆಕ್ನಾಲಜಿ ಡ್ರಿವನ್ ಸ್ಯಾನಿಟೇಷನ್ ಸಿಸ್ಟಮ್. ಸೊ ಆದಷ್ಟು ಬೇಗ ಬರಬೇಕಿದು ನನ್ನ ಒಂದು ಅನಿಸಿಕೆ. ಎಷ್ಟು ತಡ ಆಗುತ್ತೋ ಅಷ್ಟು ಹೊತ್ತು ನಮ್ಮ ಜನ, ಅಂದರೆ ಲೈಕ್ ಹೂವರ್ ಇಸ್ ದೇರ್ ಇನ್ ದ ಕಮ್ಯುನಿಟಿ, ವಿಚ್ ಎವರ್ ಪಾರ್ಟ್ ಆಫ್ ದ ಕಮ್ಯುನಿಟಿ ಯಾರು ಇದಕ್ಕೆ ಒಳಗಾಗಿದ್ದಾರೋ ಅವರು ಕಷ್ಟಪಡ್ತಾನೆ ಇರ್ತಾರೆ, ಸಫರ್ ಆಗ್ತಾನೆ ಇರ್ತಾರೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ವಿ ಮೂವ್ ಫ್ರಮ್ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಟು ದ ಟೆಕ್ನಾಲಜಿ ಡ್ರಿವನ್ ಸ್ಕ್ಯಾವೆಂಜಿಂಗ್ ಮೆಥಡ್ಸ್ ಏನಿದೆ, ಸೊ ಅಲ್ಲಿ ತನಕ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದ್ರ ಮೇಲೆ ಆದಷ್ಟು ಬೇಗ ಸರ್ಕಾರ ಆಗಲಿ ನಮ್ಮ ಎಂಟೈರ್ ರಿಫಾರ್ಮೇಷನ್ಸ್ ತೊಗೊಂಬಂದು ಇಂಪ್ರೂವೈಸ್ ಮಾಡಬೇಕು ಅಂತ ತುಂಬ ಕೇಳ್ಕೊತೀವಿ. ಸೊ ದಿಸ್ ಇಸ್ ಅಬೌಟ್ ನಮಸ್ತೆ ಸ್ಕೀಮ್. ಥ್ಯಾಂಕ್ ಯು ಸೊ ಮಚ್.